ಯೂಶಲ್ ಇವಾಗ ಒಂದು ಸಕ್ಕದಾಗಿರೋ ಕ್ಯೂಟ್ ಆಗಿರೋ ಒಂದು ಸುಂದರವಾಗಿರೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ದ ಲವ್ ಆಫ್ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್. ಇದೊಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ದ ಲ್ಯಾಕ್ ಆಫ್ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್. ವಾವ್, ಎಷ್ಟು ಮೀನಿಂಗ್ ಇದೆ ಗೈಸ್ ಇದರಲ್ಲಿ. ಕಟ್ 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 ನಂಗೆ ಅದು ಗೊತ್ತಾಗ್ತಾ ಇಲ್ಲ ಹೆಂಗೆ ಅಂತ. ಬಟ್ ಗೈಸ್ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಡಬಲ್ ಧಮಾಕ 2K ರೀಚ್ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಐ ರೀಚ್ 2K, ಸೊ ಕಂಗ್ರ್ಯಾಚುಲೇಟ್ ಮೀ ಅಗೇನ್ ಅಲ್ಲ. ಬಟ್ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇಟ್ ಟಚ್ಡ್ ಮೈ ಹಾರ್ಟ್ ಅಷ್ಟೇ ಗೈಸ್. ಅದು ನೋಡಿ ನನ್ನ ಗಾಡಿ ಥರನೇ ಇಲ್ವಾ, ಬಟ್ ಅದು TVS, ನಂದು ಜುಪಿಟರ್. ಓಹ್ ಗೈಸ್, ಯಾವುದೋ ರಾಮನಗರ್ ಗಾಡಿ 42. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಕ್ಚುಲಿ ಮೈಕೆಲ್ಲ ಇವತ್ತು ಕಷಾಯ ಕುಡಿಸು, ತುಂಬ ಶೆಕೆಗೆ ಅದಕ್ಕೆ ಹಿಂದೆಗಡೆ ಬಂದೆ. ಕಷಾಯ ಕುಡಿತಾ ನೋಡ್ಸೋಣ ಹಿಂದೆಗಡೆ ಹೇಗಿದೆ ಗೊತ್ತಾ. ನನ್ನ ರೂಮ್ ಪಕ್ಕ ವೆಯ್ಟ್, ಇದು ನನ್ನ ರೂಮ್ ಓಕೆನಾ. ದಟ್ಟ ಕಾಡು ನೋಡಿದ್ರೆ ಇಲ್ಲಿ ಹೇಗಿರಬೇಕು ನಾನು. ಯಾಕೋ ತುಂಬ ಶೆಕೆ, ಅದಕ್ಕೆ ಹಿಂದೆಗಡೆ ಬಂದೆ. ತುಂಬ ದಿನ ಆಗಿತ್ತು ಬಂದಲ್ಲಿ. ನಾನು ಬರೋದೇ ಇಲ್ಲ, ಇಲ್ಲಿ ಕೆಲಸ ಮಾಡಲ್ಲ ಅಲ್ವಾ. ಇಲ್ಲೇ ಕೆಲಸ ಮಾಡೋಕ್ಕಾಗತ್ತೆ, ಇಲ್ಲೂ ಬಟ್ಟೆಗಳು ಹಾಕ್ಕೊಬೋದು ಅಷ್ಟೇ, ಏನಿಲ್ಲ. ಆಮೇಲೆ ಆಯ್ತು ಗೈಸ್, ಕಷಾಯ, ಟೀ, ಕಾಫಿ, ವಾಟ್ ಎವರ್ ಕುಡ್ಕೊಂಡು ಹೊರಡೋಣ. ಇವತ್ತು ಬಿಸಿಲು ಅಷ್ಟಿಲ್ಲ, ಸ್ವಲ್ಪ ಸ್ವಲ್ಪ ಮೋಡ ಮೋಡ ಇದೆ. ಪಕ್ಷಿ ಸೌಂಡ್ ಕೇಳಿಸ್ಕೊಳ್ಳಿ. ಗೈಸ್, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ, ಒಂದು ನಾಯಿಮರಿ ರೀತಿ ಹೋಗಿರೋದು. ಅದನ್ನ ಇಲ್ಲೇ ಮಾಡಿರೋದು. ಬೈರಾ ಅಂತ ಅವನ ಹೆಸರು, ದೇವಸ್ಥಾನದಲ್ಲಿ ಸಿಕ್ಕಿದ್ದಿದ್ದ ಅವನು, ಅದಕ್ಕೆ ಅವನ ಹೆಸರು ಬೈರಾ ಅಂತ ಇಟ್ಟಿದ್ರು. ಓಹ್ ಎಷ್ಟು ತಣ್ಣಗೆ ಆಗ್ತಾಯಿದೆ ಇಲ್ಲಿ. ನಾನು ಕಷಾಯ ಮುಗೀತು, ಬನ್ನಿ ಹೊರಡೋಣ. ಓಕೆ ಗೈಸ್, ನಾನು ಇವಾಗ ಆಫೀಸ್ ರೀಚ್ ಆದೆ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಅರ್ಲಿ ಬಂದಿದ್ದೀನಿ ಆ್ಯಸ್ ಯೂಶಲ್. ಇವಾಗ ಒಂದು ಸಕ್ಕದಾಗಿರೋ ಕ್ಯೂಟ್ ಆಗಿರೋ ಒಂದು ಸುಂದರವಾಗಿರೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಿಮಗೆ ಏನು ಅನಿಸ್ತು? ನನಗೆ ಅಷ್ಟೇ ಒಂಥರ ನನಗೆ ಸಖತ್ ಫೀಲ್ ಆಯ್ತದ್ದು. ಅಂದರೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಾಗ್ತಲ್ಲ. ಟ್ರೂ ಲವ್ ಏನು ಹೇಳ್ತಾರೆ ಗೈಸ್, ನನಗೆ ವರ್ಡ್ಸೇ ಬರ್ತಾ ಇಲ್ಲ ಅದು ನೋಡಿ ಏನು ಹೇಳಬೇಕಂತ. ನಿಮಗೇನಾದರೂ ಹೇಳಬೇಕಂತ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಏನಕ್ಕಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋ ವರ್ಡಿಂಗ್ಸ್ ಅಥವಾ ವಾಟೆವರ್ ಕವಿತೆಗಳು ಆ ಥರ ಈ ಥರ, ಮತ್ತು ಈವನ್ ನಿಮ್ಮ ಫೀಲಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಹೇಳ್ಕೊತೀರ, ನಾನು ನೋಡಿದ್ದೀನಿ ಕಾಮೆಂಟ್ಸ್ನಲ್ಲಿ. ಸೊ ದಯವಿಟ್ಟು ಕಾಮೆಂಟ್ ಮಾಡಿ. ನಂಗೆ ಆ್ಯಕ್ಚುಲಿ ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ, ಬಟ್ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇಟ್ ಟಚ್ಡ್ ಮೈ ಹಾರ್ಟ್ ಅಷ್ಟೇ ಗೈಸ್. ಇಂಪಾರ್ಟೆನ್ಸ್, ಪ್ರಿಯಾರಿಟಿ ಇನ್ನೇನು ಹೇಳ್ತಾರೆ, ಅದಕ್ಕೆಲ್ಲ ಆನ್ಸರ್ ಇದೆ ಅಂತಲೇ ನನಗೆ ಅನಿಸ್ತಾ ಇರೋದಷ್ಟೇ. ಒಂಥರ ತುಂಬ ಖುಷಿ ಆಯಿತು ನನಗೆ. ಶಿ ಈಸ್ ವೆರಿ ಲಕ್ಕಿ ಅಂತ ಹೇಳ್ಬೋದು ಅಷ್ಟೇ. ಯಾಕೆ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ತಂದಿಲ್ಲ, ನಾನು ಮನೆಯಿಂದ ಮಾಡಿಲ್ಲ, ಏನು ತೊಗೊಂಬಂದಿಲ್ಲ ಬಾಕ್ಸು. ಸೊ ಬಿಸಿಬೇಳೆ ಬಾತ್ ಸಕ್ಕದಾಗಿತ್ತು ಮನೆ ತಿಂದಿದ್ದು. ಸೊ ಹಾಗಾಗಿ ಬಿಸಿಬೇಳೆ ತರಿಸ್ಕೊಂಡು ತಿನ್ಬಿಟ್ಟು ವಿಲ್ ಸ್ಟಾರ್ಟ್ ಟು ವರ್ಕ್. ನೀವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಗೈಸ್, ಆಮೇಲೆ ಸಿಗ್ತೀನಿ. ಓಕೆ, ಹಾಯ್ ಮಾಡಿ. ಎಸ್, ದಿಸ್ ಇಸ್ ಬ್ರೇಕ್ಫಾಸ್ಟ್ ಆಯಿತಾ? ಹೌದಾ, ಓಕೆ. ನನ್ನ ಕೊಲೀಗ್ ಕಿರಣ್ ಅಂತ ಗೊತ್ತಲ್ವಾ ನಿಮಗೆ, ಮೀಟ್ ಮಾಡಿಸಿದ್ದೀನಿ ಲಾಸ್ಟ್ ಟೈಮೇ. ಗೈಸ್ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಡಬಲ್ ಧಮಾಕ 2K ರೀಚ್ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಐ ರೀಚ್ 2K, ಸೊ ಕಂಗ್ರ್ಯಾಚುಲೇಟ್ ಮೀ ಅಗೇನ್. 1K ರೀಚ್ ಆಗಿ ಯಾವಾಗ ಶ್ರೀರಾಮನವಮಿನಲ್ಲಿ 1K ರೀಚ್ ಆಗಿದ್ದು. ಸೊ ನೆನ್ನೆ ಗೈಸ್ ಏನಾಯಿತು ಅಂದರೆ ನನ್ನ ಫೋನ್ ಫುಲ್ ಹ್ಯಾಂಗ್ ಆಗ್ತಾ ಇದೆ. ಅಷ್ಟು ನೋಟಿಫಿಕೇಷನ್ಸ್, ಅಷ್ಟು ಲೈಕ್ಸ್. ಅಂದರೆ ಒಂದು ರೀಲ್ ಮಾಡಿ ಹಾಕಿದ್ದೀನಿ. ರೀಲ್ ಇನ್ ದ ಸೆನ್ಸ್ ಯಾವುದೋ ಒಂದು ವೀಡಿಯೋ ಇತ್ತು, ಅದಕ್ಕೆ ಜಸ್ಟ್ BGM ಹಾಕಿದೆ ಅಷ್ಟೇ. ತುಂಬ ಚೆನ್ನಾಗಿ ರೀಚ್ ಆಗಿದೆ, ಅದೇ ಜಾಸ್ತಿ ವ್ಯೂಸ್ ಬಂದಿರೋದು ನನಗೆ. ಸೊ ಹಾಗಾಗಿ ನನಗೆ 2K ರೀಚ್ ಆಗೋದ್ರು. ನನಗೆ ನನ್ನ ವೀಡಿಯೋ ಮಾಡೋಕ್ಕೆ ಅಂದರೆ ಬ್ಲಾಗ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಮಾಡ್ಕೊತಾ ಇದ್ದೀನಿ. ಫುಲ್ ಹ್ಯಾಂಗ್ ಆಗ್ತಾ, ಐಫೋನ್ ಹ್ಯಾಂಗ್ ಆಗ್ತಾಯಿತ್ತು ಗೈಸ್ ನಾನು ಅಷ್ಟು. ಅದ್ರ ಮೇಲೆ ಬರೀ ನೋಟಿಫಿಕೇಷನ್ಸ್ ಜಾಸ್ತಿ ಬರ್ತಿದ್ದು. ನಾನು ಅದು ಆಫ್ ಮಾಡ್ಕೊಬೇಕು ಇನ್ಸ್ಟಾಗ್ರಾಮ್ದು.
ಸೊ ಹ್ಯಾಂಗ್ ಆಗ್ತಾ ಇದೆ ನಂದು. ಅಷ್ಟು ಬಂತು ನೆನ್ನೆ, ನಂಗೆ ಖುಷಿ ಆಯಿತು. ಬಟ್ ನೆನ್ನೆ ನನಗೆ ಹೇಳ್ಬೇಕು ಅಂದ್ಕೊಂಡೆ, ಬಟ್ ನೆನ್ನೆ ರೀಚ್ ಆಗಿರಲಿಲ್ಲ, ಇನ್ನು 2K ರೀಚ್ ಆಗಿರಲಿಲ್ಲ. 1.8 1.9 ಅರೌಂಡ್ ಅಷ್ಟಿದ್ರು. ಬಟ್ ಬೆಳಗ್ಗೆ ಎದ್ದಳು ಅಷ್ಟೇ 2K ರೀಚ್ ಆಗೋದ್ರು. ಸೊ ಐ ಆಮ್ ವೆರಿ 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 ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಮಚ್ ಲವ್. ಗೈಸ್ ನೋಡಿ, ಸ್ಪ್ಲಿಟ್ ಎಂಡ್ಸ್ ಹೀಗಿರುತ್ತೆ. ಸಿಂಗಲ್ ಹೇರು ಬಟ್ 3 ಲೇಯರ್ಸ್. ಮತ್ತು ಇದು ನೋಡಿ, ಇಷ್ಟಕ್ಕೆ ಹೇರ್ ಗ್ರೋತ್ ಇದಾಗಿದೆ, ಹೀಗೆ ಕಾಣುತ್ತೆ. ಈ ಥರ ಇದ್ದರೆ ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಹೇರ್ ಗ್ರೋತ್ ಆಗಲ್ಲ. ಸೊ ಅದಕ್ಕೆ ಇದನ್ನು ಕಟ್ ಮಾಡಿಸ್ಬೇಕು. ಗೈಸ್ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಅವರ್ ಅಡ್ಡ. ಇಲ್ಲೇ ಜಾಸ್ತಿ ನಾವು ಬ್ಲಾಗ್ಸ್ ಮಾಡೋದಲ್ಲ ಗೈಸ್, ಅಂದರೆ ಆಫ್ಟರ್ನೂನು ಮನೇಲಿ ಮಾಡ್ತೀನಿ ಅಫ್ಕೋರ್ಸ್. ಬಟ್ ಹೊರಗಂತ ಬಂದಾಗ ಇಲ್ಲೇ ಜಾಸ್ತಿ ನಾನು ಮಾತಾಡಿರೋದು ನಿಮ್ಮ ಹತ್ರ ಇದ್ದೇನೆ. ಊಟ ಆಯ್ತಾ ಗೈಸ್? ನಾನು ಸ್ಯಾಂಡ್ವಿಚ್ ತಿಂದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ, ಮೊನ್ನೆ ಅನಿಸುತ್ತೆ. ಸಕ್ಕತ್ತಾಗಿತ್ತು ಗೈಸ್. ಅದು ವೆಜಿಟೇಬಲ್ ಸ್ಯಾಂಡ್ವಿಚ್, ಅದು ವೆಜ್ ವಿತ್ ಚೀಸ್ ಬರುತ್ತೆ. ಸಕ್ಕತ್ತಾಗಿದೆ ಟೇಸ್ಟು. ಅದಕ್ಕೆ ಇವತ್ತು ಅದೇ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾ ಆಯಿತು, ಅದೇ ತಿನ್ನೋಣ ಅಂತ ಹೇಳಿ ಅದೇ ತರಿಸ್ಕೊಂಡು ತಿಂದೆ ಗೈಸ್. ನಂಗೆ ವೀಡಿಯೋ ಯಾಕೋ ಸ್ಟಕ್ ಆಗ್ತಾ ಇದೆ. ಅಂದರೆ ಜಾಸ್ತಿ ನಂಗೆ ಇನ್ಸ್ಟಾಗ್ರಾಮ್ನಲ್ಲಿ ನೋಟಿಫಿಕೇಷನ್ಸ್ ಬರ್ತಾ ಇದೆ, ಅಂದರೆ ಫಾಲೋವರ್ಸ್ ಆಗೋದು, ಮೆಸೇಜಸ್ ತುಂಬ ಬರ್ತಾ ಇದೆ ಗೈಸ್. ಅದಕ್ಕೆ ನನ್ನ ಫೋನ್ ಹ್ಯಾಂಗ್ ಆಗ್ತಾ ಇದೆ ವೀಡಿಯೋ ಮಾಡಬೇಕಾದ್ರೆ. ನಿಮ್ಗೆ ಗೊತ್ತು, ಕಾಲ್ ಬಂದರೆ ಮೆಸೇಜಸ್ ಬಂದರೆ ವಿಡಿಯೋ ನನ್ನ ಪಾಸ್ ಆಗುತ್ತೆ. ಸೊ ಆ ನೋಟಿಫಿಕೇಷನ್ಸು ನಾನು ಆಫ್ ಮಾಡಿದ್ದೀನಿ, ಬಟ್ ಆದರೂ ನನಗೆ ಹ್ಯಾಂಗ್ ಆಗ್ತಾಯಿದೆ, ತುಂಬ ಬರ್ತಾಯಿದೆ ಮೆಸೇಜಸ್, ತುಂಬ ಅಂದರೆ ತುಂಬ ಗೈಸ್. ಅದು ಗೊತ್ತಿಲ್ಲ ಏನು ಮಾಡಬೇಕು. ಅದಕ್ಕೆ ನಾನು ವ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಕ್ ಆಗ್ತಾಯಿದೆ. ಇದು ನಾನು 2ನೇ ಟೇಕ್ ತೊಗೊಂಡಿರೋದು ಆ್ಯಕ್ಚುಲಿ. ಸೊ ಫಸ್ಟ್ ಟೇಕ್ ಚೆನ್ನಾಗಿ ಬಂದಿದೆ, ಏನೋ ಹೇಳಿದ್ದೀನಿ ಅದರಲ್ಲಿ. ಬಟ್ ಕಟ್ ಆಗಿ ಈ ಥರ ಬಂದಿದೆ. ಅದಕ್ಕೆ ಅದು ಡಿಲೀಟ್ ಮಾಡಿ ಅಗೇನ್ ಐ ಸ್ಟಾರ್ಟೆಡ್ ದಿಸ್ ಕ್ಲಿಪ್. ಗೈಸ್ ನಿಮ್ಮದೆಲ್ಲ ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಗೈಸ್? ಆ್ಯಕ್ಚುಲಿ ವೆದರ್ ಇವತ್ತು ಚೆನ್ನಾಗಿದೆ, ಜಾಸ್ತಿ ಬಿಸಿಲು ಇಲ್ಲ, ಜಾಸ್ತಿ ಚಳಿನೂ ಇಲ್ಲ, ಅಂದರೆ ಸೆಕೆ ಚಳಿ ಎರಡೂ ಇಲ್ಲ, ಆರಾಮಾಗಿದೆ ಇವತ್ತು. 15 ಮಿನಿಟ್ಸಲ್ಲೆಲ್ಲ ಆಗೋಯ್ತು ಗೈಸ್ ಊಟ ನಂದು. ಅದಕ್ಕೆ ಒಂದು 10 ಮಿನಿಟ್ಸ್ ಇಂದ ಮಾತಾಡಿ ಹೋಗೋಣ ಅಂತ ಬಂದೆ. ಮತ್ತು ತುಂಬ ದಿನ ಆಗಿತ್ತು ನಾನು ಮಧ್ಯಾಹ್ನ ವ್ಲಾಗ್ ಮಾಡಿ ಅಲ್ವಾ. ಅದಕ್ಕೆ ಹೇಗಿದ್ದಾರೆ ಗೈಸ್ ಎಲ್ಲರೂ? ನಿಮ್ಮ ಕೆಲಸ ಹೇಗೆ ನಡೀತಾ ಇದೆ? ಎಲ್ಲರೂ ಆರಾಮಿದ್ದೀರಾ ಅಲ್ವಾ? ಡಿಸ್ಕಸ್ ಮಾಡಿ ಗೈಸ್ ನಿಮ್ಮ ಕೆಲಸ ಹೇಗಿದೆ ಅಂತ. ನನಗೂ ನಾನು ಒಂಚೂರು ತಿಳ್ಕೊತೀನಿ ನಿಮ್ಮ ಕೆಲಸ ಎಲ್ಲ ಹೇಗಿದೆ, ರಿಸ್ಕ್ ಏನೇನಿದೆ, ಇನ್ನೇನಿರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಹೇಳಿ, ಶೇರ್ ಮಾಡಿ ನನ್ನ ಜೊತೆ. ಐ ಆಮ್ ಹಿಯರ್ ಟು ಹಿಯರ್. ಗೈಸ್ ಅದು ಸಕ್ಕತ್ತಾಗಿ ಬಂತಲ್ಲ ಇವಾಗ. ಐ ಆಮ್ ಹಿಯರ್ ಟು ಹಿಯರ್. ಸಕ್ಕತ್ತಾಗಿದೆ. ವಾ ಏನೆಲ್ಲ ಕಂಡುಹಿಡಿತೀನಿ ಅಮೃತ. ವೆಲ್ ಗುಡ್ ಗೈಸ್. ಬೆಳಗ್ಗೆ 2K ಇದ್ರೆ ನಾನು ನಿಮ್ಗೆ ಹೇಳಿದಾಗ 2 ಸಮಥಿಂಗ್ ಇದ್ದರು. ಬಟ್ ಇವಾಗ 2.2. ನಂಗೆ ನೋಡೋಕ್ಕೂ ಗೊತ್ತಾಗ್ತಾ ಇಲ್ಲ ಯಾರು ಅಂದರೆ ಫಾಲೋವರ್ಸ್ ಆಗ್ತಾ ಇದ್ದಾರಂತೆ, ಎಷ್ಟು ಜಾಸ್ತಿ ಇದೆ ಗೈಸ್. ಹಿಂಗೆ ಅಂದರೂ ನಂಗೆ ಗೊತ್ತಾಗ್ತಾನೂ ಇಲ್ಲ ನನಗೆ, ಏನು ಮಾಡೋದು. ಓಕೆ, ಬಟ್ ಯಾರು ಫಾಲೋ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಂಜೆ ಬಂದು ಮಾತಾಡೋಣ ಗೈಸ್ ಅದ್ರ ಬಗ್ಗೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಗ್ಗೆ, ಓಕೆನಾ ಗೈಸ್? ಅದು ನೋಡಿ ನನ್ನ ಗಾಡಿ ಥರನೇ ಇಲ್ವಾ? ಬಟ್ ಅದು TVS, ನನ್ನದು ಜುಪಿಟರ್. ಓಹ್ ಗೈಸ್, ಯಾವುದೋ ರಾಮನಗರ ಗಾಡಿ 42. ಯಾರು ರಾಮನಗರದಿಂದ ಇಲ್ಲಿಗೆ ಸ್ಕೂಟಿ ಥರ ತೊಗೊಂಡ್ಬರ್ತಾರೆ? ಓಹೋ ಓಕೆ, ಎನಿವೆ ನಮ್ಮ ರಾಮನಗರಿಯನ್ ವೆಲ್ಕಮ್. ಗೈಸ್ ಏನು ಗೊತ್ತಾ, ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ರೆ ಅವ್ರ ಜೊತೆ ಹೋಗ್ಬೋದು ಸಂಜೆ ಬೆಳಗ್ಗೆ ಆ್ಯಂಡ್ ಈವ್ನಿಂಗ್. ಏನು ಅಂದರೆ ಕಾಣಿಸ್ತಾ ಇಲ್ಲ, ನೀವು ಕಾಣಿಸ್ತಾ ಇಲ್ಲ ಕತ್ಲಲ್ಲಿ ಕಾಣಿಸ್ತಿಲ್ಲ. ಕರಿಯಾ ಮಸಾಜ್ ಇವಾಗ ಬೇಡ, ಫ್ರೆಶ್ ಅಪ್ ಆಗಬೇಕು. ಬಾ, ಟೈಮ್ ಇಲ್ಲ, ಬಾ. ಹಾಯ್ ಗೈಸ್, ಇಟ್ಸ್ ಮೀ ಅಗೇನ್, ವೆಲ್ಕಮ್ ಬ್ಯಾಕ್. ಗೈಸ್ ಏನು ಗೊತ್ತಾ, ಬೆಳಗ್ಗೆ ನಾನು ಆ್ಯಕ್ಚುಲಿ ನೀಲ್ಸ್ ಕಟ್ ಮಾಡಿದೆ, ನಿಮ್ಗೆ ಹೇಳೋದು ಮರ್ತೆ ನಾನು. ಬೆಳಗ್ಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಏನಕ್ಕಂತ ಹೇಳಿದ್ರೆ, ಅದೇ ಕುಮಾರ್ ಇದ್ದಲ್ವಾ, ಅವ್ನು ಇಲ್ಲೇ ನಮ್ಮ ಮನೆಯಲ್ಲೇ ಮಲ್ಕೊಂಡಿದ್ದ. ಸೊ ಬೆಳಗ್ಗೆ ಎದ್ದೋಗಿದ್ದ ಅವ್ನು ಇಲ್ಲ ಮಲಗಿದ್ದ ಕೆಳಗಡೆ. ನನ್ನನ್ನು ಕಾಯ್ಕೊಂಡು ಪಾಪ ಇಲ್ಲ ಮಲಗಿದ್ದ. ಸೊ ಅದಕ್ಕೆ ಅವ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವ್ನು ಲೇಟಾಗಿ ಹೊರಟ. ಅದಕ್ಕೆ ನಾನು ಬೆಳಗ್ಗೆ ಸ್ವಲ್ಪ ಈಚೆ ಹೋಗಿ ಒಂದೇ ಒಂದು ಕ್ಲಿಪ್ ತೊಗೊಂಡೆ. ಸೊ ಹಾಗೆ ನೇಲ್ಸ್ ಕಟ್ ಮಾಡ್ಕೊಂಡ್ಬಿಟ್ಟೆ ಬೆಳಗ್ಗೆ. ತುಂಬ ಅದು ಲಾಂಗ್ ಆಗಿಬಿಟ್ಟಿತ್ತು. ಸೊ ಇರಿಟೇಟ್ ಆಗ್ತಾ ಇತ್ತು ನನಗೆ ವರ್ಕ್ ಮಾಡೋಕ್ಕೆ. ಲ್ಯಾಪ್ಟಾಪಲ್ಲಿ ಒಂಥರ ಇದಾಗುತ್ತೆ, ಅರ್ಥ ಆಗುತ್ತೆ. ಗೈಸ್ ಎಲ್ರದ್ದು ಊಟ ಆಯ್ತಾ? ನಂದೇನು ಊಟ ಆಗಿಲ್ಲ ಗೈಸ್. ಏನು ಗೊತ್ತಾ, ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಇವತ್ತು ಒಂಥರ ಇರಿಟೇಟ್ ಅನಿಸ್ತಿತ್ತು, ಫುಲ್ ಡಸ್ಟ್ ಅನಿಸ್ತಿತ್ತು. ಮತ್ತು ಇಲ್ಲಿ ನೋಡಿ, ಇದೇನೋ ಕಚ್ಬಿಡ್ತು ನನಗೆ.
ಹಲೀಚೆ ಕರೆನ್ ಮಾತಾಡ್ಸ್ತಾ ಇದ್ದೆ ಅವಾಗ. ಬಟ್ ಇದೇನು ಆಗಿಲ್ಲ ಅಂತ ಹೇಳಿದ್ರೆ ಓಕೆ. ಅದಕ್ಕೆ ನಾನು ಬಂದ ತಕ್ಷಣ ಸ್ವಲ್ಪ ಫೇಸ್ ವಾಶ್ ಮಾಡಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಬಟ್ ಕುಮ್ ಮಾಡಿಲ್ಲ. ಪ್ಲೀಸ್ ಈಗ ನೋಡ್ತಿರ್ತೀನಿ ಇದೆಲ್ಲ ಗಾಡಿ ಬಂದಿರ್ತೀನಲ್ವಾ ಇದೆಲ್ಲ ಆಗುತ್ತೆ. ಓಕೆ 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 ಅದೆಲ್ಲ ಬಿಡಿ ಗೈಸ್. ನಿಮ್ಮ ದಿನ ಹೇಗಿತ್ತು, ಕೆಲಸ ಎಲ್ಲ ಹೇಗಿತ್ತು ಗೈಸ್? ನಿಮ್ಮನ್ನು ವಿಚಾರಿಸ್ಕೊಂಡಿಲ್ಲ, ವಿಚಾರಿಸ್ಕೊಂತೀನಿ ಇವಾಗ. ಹೇಳಿ. ಬೋಲ್ರಾ ಏನೋ ಗೈಸ್. ಹೇಳಿ ಹೇಳಿ ಅಷ್ಟೇ. ಗೈಸ್ ಇವತ್ತೇನೋ ಒಂಥರ ಒಂಥರ ಗೊತ್ತಿಲ್ಲ ನನಗೆ. ಒಂಥರ ಏನು ಹೇಳ್ತೀರ, ಫುಲ್ಲು ಖುಷಿಗಿರ್ತೀನಿ, ಒಂದೊಂದ್ಸಲ ಫುಲ್ ಬೋರಿಂಗ್ ಇರ್ತೀನಿ, ಒಂದ್ಸಲ ಫುಲ್ ಬೇಜಾರಲ್ಲಿರ್ತೀನಿ ಅಂತ. ಇವತ್ತು ಒಂದು ಸ್ವಲ್ಪ ಮಿಕ್ಸ್ ಬಸ್ ಅಂದರೆ ಗೈಸ್ ಇಟ್ ಡಿಪೆಂಡ್ಸ್ ಆನ್ ಸಾಂಗ್ಸ್. ನಾವು ಯಾವ ಥರ ಸಾಂಗ್ಸ್ ಕೇಳ್ತೀವಿ ಅದ್ರ ಮೇಲೆ ನಮ್ಮ ಮೂಡ್ ಡಿಪೆಂಡ್ ಆಗಿರುತ್ತೆ. ಸೊ ಬಸ್ಸಲ್ಲಿ ಬರ್ತಾ ಒಂದು ಸ್ವಲ್ಪ ಏನಾದರೂ ನಾವು ಮಲ್ಕೊಬೇಕಾದ್ರೆ ಒಂದು ಸ್ವಲ್ಪ ಸೂದಿಂಗ್ ಮೆಲಡಿ ಸಾಂಗ್ಸ್ ಕೇಳ್ತೀವಲ್ಲ, ಆ ಥರ ಎಲ್ಲ ಕೇಳಿದ್ರೆ ಅದೇ ಒಂಥರ ಫೀಲು. ಮತ್ತು ಫುಲ್ಲು ಬೀಟ್ಸ್ ಇರೋದು ಕೇಳಿದ್ರೆ ಅದೇ ಒಂಥರ ಫೀಲು. ಸೊ ಹಾಗೆ ಇಟ್ ಡಿಪೆಂಡ್ಸ್ ಆನ್ ದ ಸಾಂಗ್ಸ್. ಗೈಸ್ ನೀವೆಲ್ಲ ಸಾಂಗ್ಸ್ ಕೇಳ್ತೀರಾ, ಆದಷ್ಟು ಕೇಳಿ ಡೈಲಿ. ಏನಕ್ಕಂತ ಹೇಳಿದ್ರೆ ನಿಮಗೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸಾಂಗ್ಸ್ ಕೇಳಿದ್ರೆ. ಬೇಕಾದ್ರೆ ನೀವು ಟ್ರೈ ಮಾಡಿ ಅದು. ಅಂದರೆ ನೀವು ಟ್ರಾವೆಲ್ ಮಾಡ್ತಿದ್ರೆ ಓಕೆ ಸ್ವಲ್ಪ ಟೈಮ್ ಇರುತ್ತೆ. ಇಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಮಲ್ಕೊಬೇಕಾದ್ರೆ ಅದು ಕೇಳಿ. ನೀವು ಹಳೆಯ ಸಾಂಗ್ಸ್ ಕೇಳಿ, ಮೆಲಡಿ ಸಾಂಗ್ಸು ತುಂಬಾ ಮೆಲಡಿಯಾಗಿ ಸೂದಿಂಗ್ ಆಗಿ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಗೈಸ್ ಬುಕ್ ಓದೋಣ ಇವಾಗ. ನಿಮ್ಗೇನೋ ಹೇಳ್ತೀನಿ ನಾನು ಇವತ್ತು ಸ್ಟೋರಿ. ಓಕೆನಾ ಗೈಸ್? ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಆ ಸ್ಟೋರಿ ಕೇಳ್ತಾ ಇರಿ, ಅಷ್ಟರಲ್ಲಿ ನಾನು ಬುಕ್ ಓದ್ಕೊಂಡು ಬರ್ತೀನಿ. ಓಕೆನಾ ಗೈಸ್? ಒಂದು ಪೇಜ್ ಓದಿದ್ದೆ ಅವತ್ತು. ಸೊ ಅವತ್ತು ಅಂದರೆ ಗೈಸ್ ನೆನ್ನೆ ನಾನು ಬುಕ್ ಓದಿದ್ದು ಒಂದು ಪೇಜು. ಎಸ್ ನೆನ್ನೆನಾ ಗೈಸ್? ಮರ್ತೋಗ್ಬಿಟ್ಟಿದ್ದೀನಿ ನಾನು. ಒಂದು ಪೇಜ್ ಓದಿದ್ದು, ಇನ್ನೂ ಏನೂ ಮುಟ್ಟಿಲ್ಲ ನೆಕ್ಸ್ಟ್ ಪೇಜು. ಸೊ ಇವಾಗ ಬುಕ್ ಓದ್ಕೊಂಡು ಬರ್ತೀನಿ. ನಿಮ್ಗೊಂದು ಸ್ಟೋರಿ ಹೇಳ್ತೀನಿ, ಕೇಳ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ಶಾರ್ಟ್ ಸ್ಟೋರಿ, ಅಷ್ಟರಲ್ಲಿ ಒಂದು ಪೇಜ್ ಓದ್ಬಿಡ್ತೀನಿ. ಓಕೆನಾ ಗೈಸ್? ಸ್ಟೇ ಟ್ಯೂನ್ಡ್. The broken pencil. A pencil broke while writing. It thought its purpose was over, but someone picked it up, sharpened it, and it started writing again. Sometimes breaking is just the beginning of becoming stronger. Again, sometimes breaking is just the beginning of becoming stronger. ಗೈಸ್ ಒಂದು ಲೈನ್ ಸಕ್ಕತ್ ಇಷ್ಟ ಆಯ್ತು ನನಗೆ. ಕೇಳಿಸ್ಕೊಳ್ಳಿ. ದ ಲವ್ ಆಫ್ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್. ಇದೊಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ದ ಲ್ಯಾಕ್ ಆಫ್ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್. ವಾವ್, ಎಷ್ಟು ಮೀನಿಂಗ್ ಇದೆ ಗೈಸ್ ಇದರಲ್ಲಿ. ಸಕ್ಕತ್ತಾಗಿದೆ ಇದು. ಗೈಸ್ ಇದರಲ್ಲಿ ಲೈಫ್ ಅಳವಡಿಸ್ಕೊಳ್ಳುವಂಥ ತುಂಬಾನೇ ಇದೆ. ಓದೋಣ ಡೈಲಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಆ್ಯಕ್ಚುಲಿ ಓದಿದೆ 2 ಪೇಜಸ್ ಆಗಲೇ ನಂಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಹೇಳ್ತೀನಿ ಗೈಸ್. ಈ ಥರ ಒನ್ ಲೈನ್ ನನಗೆ ಯಾವುದು ಇಷ್ಟ ಆಗುತ್ತೆ, ಯಾವ್ದು ಜಾಸ್ತಿ ಹಾರ್ಟಿಗೆ ಟಚ್ ಆಗುತ್ತೆ ಅದು ಹೇಳ್ತೀನಿ. ಹಾರ್ಟಿಗೆ ಆ್ಯಸ್ ವೆಲ್ ಮೈಂಡಿಗೆ. ಓಕೆನಾ ಗೈಸ್? ಬಟ್ ನಾನು ಕೇಳೋ ಅಂಥ ಮಾತು ಬಂದು ಮನಸ್ಸಿನ ಮಾತು. ಇಲ್ಲಿಂದ ಯೋಚನೆ ಮಾಡ್ತೀನಿ ಹೌದು, ಬಟ್ ಮನಸ್ಸಿನ ಮಾತು ಕೇಳ್ತೀನಿ. ಎರಡೆರಡು ಯೋಚನೆ ಬರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೆ ಅದು ಮಾಡಿ. ಓಕೆನಾ ಗೈಸ್? ಸ್ಟೋರಿ ಹೇಗಿತ್ತು? ದ ಬ್ರೋಕನ್ ಪೆನ್ಸಿಲ್ ಹೇಗಿತ್ತು ಗೈಸ್ ಅದು ಸ್ಟೋರಿ? ನಾನು ಅದು ಆ್ಯಕ್ಚುಲಿ ಇದ್ರಲ್ಲಿ ನೋಡಿದ್ದು, ಗೂಗಲಲ್ಲಿ ಸಿಕ್ಕಿದ್ದು ನಂಗೆ ಅದು ಸ್ಟೋರಿ. ಇಷ್ಟ ಆಯಿತು ನನಗೆ. ಓಕೆ, ನಮ್ಮ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸಿಗೆ ಹೇಳೋಣ ಅಂತ ಒಂದು ನೆನಪಿತ್ತು. ಅದಕ್ಕೆ ಹೇಗಿದ್ರು ಬುಕ್ ಓದ್ತೀನಲ್ಲ, ನಿಮಗೂ ಬೋರ್ ಆಗುತ್ತೆ ಅವಾಗ. ಸೊ ಆ ಟೈಮಲ್ಲಿ ಹೇಳೋಣ ಅಂತ ಹೇಳಿದೆ. ಹೇಗಿತ್ತು ಗೈಸ್? ಮತ್ತೆ ಇನ್ನೇನು ಗೈಸ್ ಸಮಾಚಾರ? ಇವಾಗ ಗೈಸ್ ಇನ್ನೊಂದೇನು ಗೊತ್ತಾ, ನಾನು ಗೈಸ್ ಏನೋ ಹೇಳಕ್ಕೆ ಬಂದೆ, ಮರ್ತೋಯ್ತು. ಏನೋ ಹೇಳಕ್ಕೆ ಬಂದೆ. ಇನ್ಸ್ಟಾಗ್ರಾಮ್. ಗೈಸ್ ಇನ್ಸ್ಟಾಗ್ರಾಮ್ನಲ್ಲಿ ಬೇಕು ಗೈಸ್. ನಾನು ಅದು ಹೇಗೆ ಮರೆದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೈಸ್. ನಂಗೆ ನೆನ್ನೆಯಿಂದ ಶಾಕು ಆಯ್ತಾ. ಓ ಶಿಟ್, ತಕೊಂಡೆ ಕಾಲ ಮೇಲೆ. ಓ ಶಿಟ್ ಗೈಸ್, ಸ್ವಿಚ್ ಆಫ್ ಆಗೋಗಿದೆ ಇದು. ಗೈಸ್ ಏನು ಗೊತ್ತಾ, ನಿನ್ನೆಯಿಂದ ಫುಲ್ ನೋಟಿಫಿಕೇಶನ್ಸ್. ನಾನು ಕುಮಾರ್ ಬಂದಿದ್ದ ಅಲ್ವಾ, ಈಸ್ ಲೈಕ್ ಮೈ ಬ್ರದರ್. ಓಕೆನಾ? ಸೊ ಅವನು ಬರ್ತ್ಡೇ ಇತ್ತು, ಒಂದಿನ ಮಿಸ್ ಆಗೋಯ್ತು ನನಗೆ, ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಸಿಕ್ತಾ ಅವನು. ಸೊ ಹಾಗಾಗಿ ಸ್ವಲ್ಪ ಅದು ಇದು ಎಲ್ಲ ಬಂದಿದ್ದಲ್ವಾ. ಓಕೆ, ನಾನು ವ್ಲಾಗ್ ಮಾಡ್ಕೊಳ್ಳೋ ಫಸ್ಟ್ ಟೈಮ್ ನಾನು ನೋಡ್ಸ್ತಿರೋದು ವ್ಲಾಗಲ್ಲಿ ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಅರೌಂಡ್ 6:45 ಅನಿಸುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ಹಾಕಿದ್ದೆ. ಓಕೆನಾ? ಸೊ ಅದು ತುಂಬ ವ್ಯೂಸ್ ಹೋಗಿದೆ. ಅದರಿಂದ ತುಂಬ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಮತ್ತು ತುಂಬ ಸಬ್ಸ್ಕ್ರೈಬರ್ಸ್ ಅಂತೀನಿ, ಫಾಲೋವರ್ಸ್ ಬಂದಿದ್ದಾರೆ. ಅದು ಜಾಸ್ತಿ ಓಡ್ತಾ ಇತ್ತು ಆಯಿತಾ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ
ಫುಲ್ ಕಟ್ ನಂಗೆ ಅದು ಗೊತ್ತಾಗ್ತಾ ಇಲ್ಲ ಹೆಂಗೆ ಅಂತ. ಬಟ್ ವಿಡಿಯೋ ಆಫ್ ಮಾಡಿ ಆದ್ಮೇಲೆ ಓಕೆ ಹೇಗೆ ಬಂದಿದ್ದು ನೋಡೋಣ ಅಂತ ನೋಡ್ತೀನಲ್ಲ ಒಂದ್ಸಲ, ಅವಾಗ ಕಟ್ ಫುಲ್ ಹ್ಯಾಂಗ್ ಆಗ್ತಾ ಇತ್ತು. ಆಮೇಲೆ ಏನಕ್ಕೆ ಅಂತ ಇನ್ಸ್ಟಾಗ್ರಾಮ್ ನನಗೆ ಶಾಕ್, ಏನು ಬರ್ತಾ ಇದೆ ಗೈಸ್, ಕಾಲ್ ಬರ್ತಾ ಇದೆ ಸಾರಿ, ಏನು ಅಂತ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು. ಸೊ ಆಮೇಲೆ 1800 ಚೇಂಜ್ ಏನೋ ಇದ್ರು. ಆಮೇಲೆ ಓಕೆ ಅಂತ ಬೆಳಗ್ಗೆ ಎದ್ದು ನೋಡಿದ್ರೆ 2K ಹತ್ತತ್ರ ಹೊಟ್ಟೋಗಿದ್ರು. 1.9 ಸಮಥಿಂಗ್. ಆಮೇಲೆ ಗೊತ್ತಾಯ್ತು ಓ ಪಕ್ಕ 2K ಹೊಡಿತೀನಿ ಇವತ್ತು ಅಂತ. ಆಮೇಲೆ ಆಫೀಸ್ಗೆ ಹೋಗೋಷ್ಟರಲ್ಲಿ 2K ರೀಚ್ ಆದ್ರು. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಅದೇ ಥರ ನೀವು ಯೂಟ್ಯೂಬ್ಗೂ ಬನ್ನಿ ಅಲ್ವಾ, ಬರೀ ಇನ್ಸ್ಟಾಗ್ರಾಮ್ ನೋಡ್ತೀರಲ್ಲ ಗೈಸ್. ಇವಾಗೆಲ್ಲ ಸ್ವಲ್ಪ ಯೂಟ್ಯೂಬಿಂದ ಇನ್ಸ್ಟಾಗ್ರಾಮ್ ಶಿಫ್ಟ್ ಆಗಿಬಿಟ್ಟಿದ್ದೀರಾ ಹೇಗೆ ನನಗೆ ಗೊತ್ತಿಲ್ಲ ಇವಾಗ ಏನು ನಡೀತಾ ಇದೆ ಅಟ್ ಪ್ರೆಸೆಂಟ್ ಅಂತ. ಬಟ್ ಇಟ್ಸ್ ಓಕೆ, ಸ್ಲೋಲಿ ಅದು ಪಿಕಪ್ ತೊಗೊಳುತ್ತೆ, ನೋಡೋಣ ಅಲ್ವಾ ಗೈಸ್. ನೀವು ಯಾರು ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಹಾಕಿಲ್ಲ ಅನ್ನೋದು ಕ್ಲಿಪ್ಪು ಅಂತ ಹೇಳಿದ್ರೆ, ಇವಾಗ 2K ಆದರೆ ಥ್ಯಾಂಕ್ಸ್ ಸಮಥಿಂಗ್ ಏನೋ ವಿಡಿಯೋ ಹಾಕಬೇಕಲ್ವಾ. ಸೊ ಅದು ನೋಡೋಣ ಯಾವಾಗ ಹಾಕೋದು ಅಂತ. ಸದ್ಯಕ್ಕಂತ ನನಗೆ ಜಸ್ಟ್ ಒಂದು ಪೋಸ್ಟ್ ಹಾಕ್ತೀನಿ ಅಷ್ಟೇ ಗೈಸ್. ಅಂದರೆ ರೀಲ್ ಎಲ್ಲ ಮಾಡೋಕ್ಕೆಲ್ಲ ನನಗೆ ಇವಾಗ ಟೈಮ್ ಇಲ್ಲ, ಮತ್ತು ಅದು ಕಾನ್ಸೆಪ್ಟ್ ಕೂಡ ಇಲ್ಲ ನನಗೆ. ಏನು ಮಾಡೋದಂಗೆ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ, ನಾನೇ ಮಾಡ್ಕೊಬೇಕು. ಸೊ ಹಾಗಾಗಿ ಯಾವಾಗ ಶೂಟ್ ಮಾಡೋಕ್ಕಾಗುತ್ತೆ, ನಾನು ಆಫೀಸಲ್ಲಿ ಇರ್ತೀನಿ ಇಲ್ಲ ಮನೇಲಿ ಇರ್ತೀನಿ. ನಿಮ್ಗೆ ಗೊತ್ತು ನನ್ನ ಸ್ಕೆಡ್ಯೂಲ್ಸ್ ಎಲ್ಲ ಹೇಗಿರುತ್ತೆ ಅಂತ, ಫುಲ್ ಜಾಮ್ ಸ್ಕೆಡ್ಯೂಲ್ ನಂದು ಇವಾಗ ಅಂತಲ್ಲ, ಯಾವಾಗಲೂ ಯೂಶಲಿ ಹೀಗೆ ಇರುತ್ತೆ. ಫ್ರಮ್ ವೆನ್ ಐ ಸ್ಟಾರ್ಟೆಡ್ ಯೂಟ್ಯೂಬ್ ಆವಾಗಿಂತ ಒಂದು ಫುಲ್ ಜಾಮ್ ಆಗ್ತಾಯಿದೆ ಸ್ಕೆಡ್ಯೂಲು. ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್, ಅಷ್ಟೇ ನಾನು ಹೇಳೋದು. ಎನಿವೇ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು. ಮತ್ತು ಎಲ್ಲರೂ ಕಾಮೆಂಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇನ್ನು ದೇವತೆ ಅಂತ ಹಾಕಿದ್ದೀರಾ, ಆಮೇಲೆ ಯು ಆರ್ ಸೋ ಕ್ಯೂಟ್ ಅಂತ ಹಾಕಿದ್ದೀರಾ. ಮತ್ತು ಇನ್ನೊಬ್ರು ಯಾರು ನಂಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿದರು, ನೆಕ್ಸ್ಟ್ ಸ್ಯಾಂಡಲ್ವುಡ್ ಹೀರೋಯಿನ್ ಅಂತ ಮೆಸೇಜ್ ಮಾಡಿದರು. ಅದಕ್ಕೆ ಫನ್ನಾಗಿ ಹೌದು ಸರ್, ಅದಕ್ಕೆ ಹೋಗ್ತಾರೆ ನಾನು ಸ್ಯಾಂಡಲ್ವುಡ್ಗೆ ಅಂತ ಎಲ್ಲ ಹೇಳಿದೆ. ಸೊ ಎಲ್ಲ ಪ್ರೇಸ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀನು ಏನು ಹೇಳಲಿ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಿಲ್ಲ. ಸೊ ಥ್ಯಾಂಕ್ ಯು ಅಷ್ಟೇ. ನೀವೆಲ್ಲರೂ ಹುಷಾರಾಗಿರಿ, ಇದೇ ಥರ ಸಪೋರ್ಟಿವ್ ಆಗಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅದು ಒಂದು ಮಾಡಿ ಅಷ್ಟೇ, ಏನು ಬೇಡ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಕೂಡ ಮಾಡಬೇಕು, ವಿಡಿಯೋ ಕೂಡ ನೋಡಬೇಕು. ಓಕೆ, ಡೈಲಿ ವ್ಲಾಗ್ ಅಲ್ವಾ, ನೋಡಿ, ನಿಮಗೂ ಟೈಮ್ ಪಾಸ್ ಆಗುತ್ತೆ. ಮತ್ತು ನಿಮಗೂ ಅಂದರೆ ಇಂಟ್ರೆಸ್ಟಿಂಗ್ ಅಂತ ನಿಮ್ಗೆ ಅನ್ಸಿದ್ರೆ ನೋಡಿ. ಸುಮ್ಮನೆ ಪ್ರೆಷರೈಸ್ ಮಾಡ್ತಿಲ್ಲ, ನೀವು ನೋಡಲೇಬೇಕು ಅಂತ. ಬಟ್ ನನ್ನನ್ನು ಯಾರು ಜಾಸ್ತಿ ಇಷ್ಟಪಡ್ತೀರ ಅವ್ರು ಪ್ರೆಷರೈಸ್ ಮಾಡ್ತೀನಿ, ನೋಡಲೇಬೇಕಷ್ಟೇ. ಓಕೆನಾ ಗೈಸ್, ಇನ್ನು ಸ್ವಲ್ಪ ನೋಡೋಣ ಯಾವಾಗ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಅಂತ. ಸೊ ವಿಲ್ ಕೀಪ್ ಆನ್ ವರ್ಕ್ ಆನ್ ದಿಸ್. ಗೈಸ್ ಇವಾಗ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಅಂಟಿಲ್ ಟುಮಾರೋ, ಟೇಕ್ ಕೇರ್ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಓಕೆ, ಇದು ಆ್ಯಕ್ಚುಲಿ ಸ್ವಿಚ್ ಆಫ್ ಆಗಿದೆ, ನನ್ನ ಚಾರ್ಜ್ ಕೂಡ ಹಾಕಿಲ್ಲ, ಮೊನ್ನೆ ಹಾಕಿದ್ದು ಅವತ್ತು, ಅದು ಅಪ್ಡೇಟ್ಸ್ ತೊಗೊಳಕ್ಕಂತ. ಸೊ ಇವಾಗ ಚಾರ್ಜ್ ಎಲ್ಲ ಹಾಕಿ ಇನ್ನು ಸ್ವಲ್ಪ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಿ ಊಟ ಮಾಡಿ ಮಲ್ಕೋತೀನಿ ಗೈಸ್. ಓಕೆ, ನೀವೆಲ್ಲರೂ ಹುಷಾರು. ಓಕೆ, ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ ಗೈಸ್. ಆ್ಯಕ್ಚುಲಿ ವ್ಲಾಗ್ ಎಂಡ್ ಮಾಡಿಬಿಟ್ಟಿದ್ದೆ, ಬಟ್ ಇವರೇನೋ ಸರ್ಪ್ರೈಸ್ ಅಂತೆ. ನಾನು ಊಟ ಮಾಡೋವರೆಗೂ ವೆಯ್ಟ್ ಮಾಡಿದ್ರು ಪಾಪ. ಅದಕ್ಕೆ ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ. ನನ್ನ ರೂಮ್ ಡೆಕೋರೇಷನ್ಗೆ ಹೌದಾ, ಹೋಗೋಣ. ಈಚೆ ಇದೆ ಅಂತೆ, ಹೋಗೋಣ. ಗೈಸ್ ಬೆಳಗ್ಗೆ ರಂಗೋಲಿ ಹಾಕಿದ್ದಾರಂತೆ, ಇದನ್ನು ನೋಡಿಸ್ಬೇಕಂತೆ ವ್ಲಾಗಲ್ಲಿ. ಹೇಗಿದೆ ಕಾಮೆಂಟ್ ಮಾಡಿ. ಯಾರು ಬಿಡಿಸಿದ್ದು? ನೀನು ಮತ್ತೆ ನಾನು 3 ಜನ ಸೇರಿ ಬಿಟ್ಟೆ, ಅವ್ರು ಟ್ರೇಸ್ ಮಾಡಿದ್ರು. ಹೌದಾ, ನೈಸ್ ಚೆನ್ನಾಗಿದೆ. ಬ್ರೌನ್ ಎಲ್ಲ ಇರಲಿಲ್ಲ, ನಾನು ಹುಡ್ಕೋ ಬಂದೆ. ನಾನು ಬೆಳಗ್ಗೆ ನೋಡ್ತೀನಿ. ನಾಳೆ ಯಾವ ಥರ ಹಾಕಿರ್ತೀರಾ? ನಾಳೆ ಬೇರೆ ಡಿಸೈನಾ, ಸೇಮ್ ಡಿಸೈನಾ? ಬೇರೆ. ಓಕೆ, ಏನು ಇವಾಗ ಸರ್ಪ್ರೈಸ್ ಅಲ್ಲಿ? ಈ ಕಡೆ ಬನ್ನಿ, ರೋಸ್ ತರ ಕಾಣಿಸುತ್ತೆ ಇಲ್ಲಿಂದ. ಈ ಕಡೆ ಬಂದ್ರೆ ಇಲ್ಲಿಂದ ನೋಡಿ ಲೈನ್ ಆಗಿ ರೋಸು, ಮತ್ತೆ ಈ ಕಡೆಯಿಂದ ನೋಡಿದ್ರೆ ಲೀಫು. ಇಲ್ಲಿ ನೋಡಿ ಬೇಕಾದ್ರೆ ರೋಸ್ ಮಾಡಿ, ರೋಸಾ ಅಲ್ವಾ? ಈ ಕಡೆಯಿಂದ ನೋಡಿ ಲೀಫು, ಈ ಕಡೆಯಿಂದ ಕರಿಯಾ ಬಂದ ಕರಿಯಾ ಊಟಕ್ಕೆ. ಪ್ರಥಮ ಇನ್ನ ಹತ್ರ ಬಾ. ಇವಾಗ ಏನು ಮಾಡ್ಬೇಕು ನಾನು? ಇಲ್ಲ ನೋಡಿ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಏನಕ್ಕೆ ಮಾಡ್ತಾರೆ ಇವಾಗ? ನಾವು ನಿಮ್ಮ ಅಲ್ಲ, ನಿಮ್ಮ ರೂಮ್ ಡೆಕೋರೇಷನ್ಗೆ ಕೃತಿಕಾ ತಂದ್ಕೊಡೆ. ಯಾವ ಥರ ಸರ್ಪ್ರೈಸ್ ಕೊಡ್ತಾರೆ ನನಗೆ? ಥ್ಯಾಂಕ್ ಯು. ವಾವ್, ಸಕ್ಕತ್ತಾಗಿದೆ. ನಾವೇ ಎಲ್ಲ ಹುಡುಕಿ ಫ್ಲವರ್ ಎಲ್ಲ ಹುಡುಕಿ ತಂದಿದ್ದೀವಿ. ಸೀರಿಯಸ್ಲಿ ಸಕ್ಕತ್ತಾಗಿದೆ ಸರ್. ನೋಡಿ, ನಾವೇ ಮಾಡಿರೋದು. ಗೈಸ್ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ, ಕ್ಯೂಟಾಗಿ. ನಿಮ್ಮ ರೂಮ್ಗೆ ಸ್ಮೆಲ್ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ನೋಡಿ. ಇದು ನೋಡಿ, ಇದು ಹೆಂಗಿದೆ. ಅದು ಈ ಹೂವು ಆಕ್ಚುಲಿ, ಆದರೆ ಇದು ಬಂದಿದೆ ರೋಸ್ ಥರ. ಇದು ಹರಡಿರೋದು. ಇದು ನೋಡಿ ರೋಸ್ ಥರ. ಥ್ಯಾಂಕ್ ಯು ಸೋ ಮಚ್.
ಸಕ್ಕತ್ತಾಗಿ ಮಾಡಿದ್ದಾರೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಸೂಪರ್. ಚನ್ನಪಟ್ಟಣದಲ್ಲಿ ನೋಡಿ ಎಷ್ಟು ಎಫರ್ಟ್ ತೊಗೊಂಡು ಎಷ್ಟು ರಿಸ್ಕ್ ತೊಗೊಂಡು ಮಾಡ್ತಾರೆ ನನಗೋಸ್ಕರ. ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಮ 3 ಜನಕ್ಕೆ ಥ್ಯಾಂಕ್ ಯು. ವೆಲ್ಕಮ್. ಇಟ್ಕೊಳ್ಳೋಣ ಇದನ್ನ. ಇದು ಪೇಂಟ್ ಮಾಡಿರೋದ ನೀವು? ನಾವು ಕಷ್ಟಪಟ್ಟು ಹುಡುಕ್ ಮಾಡಿದ್ದೀವಿ. ಚೆನ್ನಾಗಿದೆ. ಬಾ ರೂಮಲ್ಲಿ ಇಡೋಣ. ಬನ್ನಿ. ಗೈಸ್ ಇದನ್ನ ಇವಾಗ ಪ್ಲೇಸ್ ಮಾಡೋಣ. ಡೈಲಿ ಫ್ಲವರ್ಸ್ ನೀವೇ ಚೇಂಜ್ ಮಾಡಬೇಕು. ಓಕೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನೋಡು ನೋಡಿ ಗೈಸ್ ನೋಡಿ ಹೇಗಿದೆ. ಇವೇ ಟ್ಯಾಲೆಂಟೆಡು ನಮ್ಮ ಗರ್ಲ್ಸ್ ಎಲ್ಲ ಇಲ್ಲಿರೋದು, ಗೊತ್ತಾ? ಹೇಗಿದೆ ಅಂತ ಕಾಮೆಂಟ್ ಮಾಡಿ, ದಯವಿಟ್ಟು ಮಾಡಿ. ಸಕ್ಕತ್ತಾಗಿ ಮಾಡಿದ್ದಾರೆ.